ಟಿ. ನರಸೀಪುರ ಹಾಗೂ ವರುಣಾ ವಿಧಾನಸಭಾ ಕ್ಷೇತ್ರಗಳ ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರೆಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಬಹಳ ವರ್ಷಗಳ ಸಾರ್ವಜನಿಕರು ಹಾಗೂ ನಮ್ಮೆಲ್ಲರ ಕೂಗಾಗಿದ್ದ ಕ್ರೀಡಾಂಗಣ ನಿರ್ಮಾಣಕ್ಕೆ ಪಟ್ಟಣದಲ್ಲಿರುವ ಸಿಲ್ಕ್ ಫ್ಯಾಕ್ಟರಿಯ ವಿಶಾಲವಾದ ಸ್ಥಳ ಸೂಕ್ತವೆಂದು ಪರಿಗಣಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣ ಬಿಡುಗಡೆ ಮಾಡಿದ್ದು, ಕೆಲವು ಪರಿಸರ ಪ್ರೇಮಿಗಳು ಒಳ್ಳೆಯ ಕೆಲಸಕ್ಕೆ ಅಡ್ಡಿಪಡಿಸದೆ ಸಹಕಾರ ನೀಡಬೇಕೆಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾ. ಬಿ. ಮರಯ್ಯ ಮನವಿ ಮಾಡಿದರು. ಪಟ್ಟಣದ ಬೈರಾಪುರದಲ್ಲಿರುವ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಿದ್ದರಾಮಯ್ಯನವರು, ಮಹದೇವಪ್ಪರವರು, ಡಾ. ಯತೀಂದ್ರ ಸಿದ್ದರಾಮಯ್ಯನವರು ಹಾಗೂ ಸುನಿಲ್ ಬೋಸ್ರವರ ಇಚ್ಛಾಶಕ್ತಿಯ ಮೇರೆಗೆ ದಶಕಗಳ ಕೂಗಾಗಿದ್ದ ಕ್ರೀಡಾಂಗಣ ನಿರ್ಮಾಣಕ್ಕೆ ತಹಶೀಲ್ದಾರ್ ಹಾಗೂ ಸರ್ವೆ ಇಲಾಖೆ ಅಳತೆ ಮಾಡಿ ಫ್ಯಾಕ್ಟರಿಗೆ ಎಷ್ಟು ಸ್ಥಳ ಬಿಡಬೇಕು ಮತ್ತು ಕ್ರೀಡಾಂಗಣಕ್ಕೆ ಎಷ್ಟು ಜಾಗ ತೆಗೆದುಕೊಳ್ಳಬೇಕೆಂದು ಗುರುತು ಮಾಡಿದ್ದಾರೆ. ನಮ್ಮ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನೇಕ ಪ್ರತಿಭಾನ್ವಿತ ಕ್ರೀಡಾಪಟುಗಳಿದ್ದು, ರಾಜ್ಯ, ಅಂತರ್ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಗೆದ್ದು ಬೀಗಿ ಎರಡೂ ಕ್ಷೇತ್ರಗಳ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಅಂತಹ ಅದೆಷ್ಟೋ ಕ್ರೀಡಾಪಟುಗಳಿಗೆ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲದೆ ತೆರೆ ಮರೆಗೆ ಸರಿಯುತ್ತಿರುವುದೂ ಇದೆ. ಇಂತಹ ಸಂದರ್ಭದಲ್ಲಿ ಎಕರೆಗಟ್ಟಲೆ ಸ್ಥಳಾವಕಾಶವಿರುವ ಸಿಲ್ಕ್ ಫ್ಯಾಕ್ಟರಿಯ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಮೈಸೂರಿನ ಕೆಲವು ಪರಿಸರ ಪ್ರೇಮಿಗಳು ಅಡ್ಡಪಡಿಸುತ್ತಿರುವುದು ಸರಿಯಾದ ಕ್ರಮವಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪರಿಸರ ಪ್ರೇಮಿಗಳಿಗೆ ಮೈಸೂರಿನಲ್ಲಿ ಹಲವಾರು ಜಾಗದಲ್ಲಿ ಪರಿಸರ ನಾಶಪಡಿಸಿ ಕಚ್ಚಿಕೊಂಡಿರುವ ಸರ್ಕಾರಿ ಕಟ್ಟಡಗಳು ಇವರ ಕಣ್ಣಿಗೆ ಕಂಡಿಲ್ಲವೇ ಎಂದು ಪ್ರಶ್ನಿಸಿದರು. ಈ ಫ್ಯಾಕ್ಟರಿಯಲ್ಲಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಕೆಲವು ನೌಕರರು ಇವರನ್ನು ಎತ್ತಿಕಟ್ಟಿ ಪ್ರತಿಭಟಿಸುವಂತೆ ಮಾಡುತ್ತಿದ್ದು, ಇಂಥವರನ್ನು ಸರ್ಕಾರ ಕೂಡಲೇ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಮಹದೇವಪ್ಪ ಸಾಹೇಬರು, ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರವರು, ಈ ಒಂದು ಸುನಿಲ್ ಬೋಸ್ ಅವರು ಈ ಒಂದು ಟಿ. ನರಸೀಪುರದಲ್ಲಿ ಕ್ರೀಡಾಂಗಣ ಇರಲಿಲ್ಲ, ಕ್ರೀಡಾಂಗಣ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರದ ಅನುದಾನದಲ್ಲಿ ಈ ಗೌರ್ಮೆಂಟ್ ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ಮಾಡಬೇಕು ಅಂತ ಸರ್ಕಾರ ನಿಗದಿಪಡಿಸಿದೆ. ಅದನ್ನು ತಹಸೀಲ್ದಾರರವರು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನವರು ಅಳತೆ ಮಾಡಿ ಕ್ರೀಡಾಂಗಣಕ್ಕೆ ಎಷ್ಟು ಜಾಗ ಆಗಬೇಕು, ಫ್ಯಾಕ್ಟ್ರಿಯವ್ರಿಗೆ ಎಷ್ಟು ಜಾಗ ಬೇಕು ಅಂತಕ್ಕಂಥದ್ದನ್ನ ಗುರುತು ಮಾಡಿ ಅಲ್ಲಿ ಕ್ರೀಡಾಂಗಣ ಆಗಬೇಕು ಅನ್ನೋದು ಈ ಟಿ. ನರಸೀಪುರ ಕ್ಷೇತ್ರದ ಜನರಿಗೆ ಎಲ್ರಿಗೂ, ವರ್ಣಾ ಕ್ಷೇತ್ರದವರು, ಟಿ. ನರಸೀಪುರ ಕ್ಷೇತ್ರದವರು ನಮ್ಮೂರಲ್ಲಿ ಒಂದು ಕ್ರೀಡಾಂಗಣ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕ್ಷೇತ್ರದಲ್ಲಿ, ವರ್ಣಾ ಕ್ಷೇತ್ರದಲ್ಲಿ ಆಗಲೇಬೇಕು ಅನ್ನೋ ಉದ್ದೇಶ ಇಟ್ಟು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಹಣ ಬಿಡುಗಡೆ ಮಾಡವ್ರೆ. ನಮ್ಮ ಉದ್ದೇಶ ಏನು ಅಂತ ಅಂದರೆ, ಹೆಣ್ಮಕ್ಳು ಇವತ್ತು ಗಂಡು ಮಕ್ಕಳು ವಿದ್ಯೋದಯ ಕಾಲೇಜ್ ಇರ್ಬೋದು, ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಎಲ್ಲ ಕಾಲೇಜುಗಳಲ್ಲೂ ವಿದ್ಯಾಭ್ಯಾಸ ಮಾಡಿ ಕ್ರೀಡೆಯಲ್ಲಿ ಎಲ್ಲ ಮುಂದೆ ಬಂದಿದ್ದಾರೆ. ಒಳ್ಳೆಯ ಪ್ರಶಸ್ತಿ ಕೂಡ ತಗೊಂಡವ್ರೆ. ಎಲ್ಲಿಂದ ತಗೊಂಡವ್ರೆ? ಬೇರೆ ಬೇರೆ ಕ್ರೀಡಾಂಗಣದಲ್ಲಿ ಮಾಡಿ ತಗೊಂಡವ್ರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ವರ್ಣಾ ಕ್ಷೇತ್ರದಲ್ಲಿ ಮತ್ತು ಟಿ. ನರಸೀಪುರ ಮೀಸಲು ಕ್ಷೇತ್ರದಲ್ಲಿ ಒಂದು ಆದರೆ ಈ ಟಿ. ನರಸೀಪುರದ ವಿದ್ಯಾರ್ಥಿಗಳಾಗ್ಬೋದು, ಮುದುಕರಾಗ್ಬೋದು, ಅಥವಾ ಇನ್ಯಾರೇ ಯುವಕರಾಗ್ಬೋದು, ಅಲ್ಲ ಆಟಪಾಠ ಆಡ್ಬೋದು, ರೆಸ್ಟ್ ಮಾಡ್ಬೋದು, ವಾಕ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದನ್ನು ಮಾಡವ್ರೆ. ಈ ಗೌರ್ಮೆಂಟ್ ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥ ಕಾರ್ಮಿಕರನ್ನ ಬಿಡುಗಡೆ ಮಾಡಿ ಕೆಲಸ ನೀವು ಆಚೆಗೋಗಿ ಅಂತ ಸರ್ಕಾರ ಹೇಳ್ತಾ ಇಲ್ಲ. ಅವ್ರಿಗೂ ಒಂದು ಭಾಗ, ಫ್ಯಾಕ್ಟ್ರಿ ಅವ್ರಿಗೆ ನೂಲು ತೆಗಿಯೋದಕ್ಕೆ ಅವ್ರಿಗೂ ಒಂದು ಭಾಗ ಬಿಟ್ಟವ್ರೆ. ಒಂದು ಭಾಗನ ಕ್ರೀಡಾಂಗಣ ಮಾಡ್ತವ್ರೆ. ಇದು ಏನಪ್ಪ ಅಂತ ಅಂದರೆ, ಸುಮಾರು 20 ವರ್ಷ ಕಾಲದಿಂದ ಈ ಫ್ಯಾಕ್ಟ್ರಿಲಿ ಇರ್ತಕ್ಕಂಥ ಪರ್ಮನೆಂಟ್ ಎಂಪ್ಲಾಯನ್ಸು ಇವ್ರನ್ನ ಕಟ್ತವ್ರೆ. ಏನಂತ? ಫ್ಯಾಕ್ಟ್ರಿ ಹೊಂಟೋಯ್ತದೆ, ನೀವೆಲ್ಲ ಸ್ಟ್ರೈಕ್ ಮಾಡಿದ್ರೆ ಉಳ್ಕತ್ತದೆ ಅಂತ. ನನ್ನ ಉದ್ದೇಶ ಏನಪ್ಪ ಅಂತ ಅಂದರೆ, ಯಾರು ಪರ್ಮನೆಂಟ್ ಹ್ಯಾಂಡ್ಸ್ ಇದ್ದಾರೋ 20 ವರ್ಷದಿಂದ ಇದ್ದಾರೋ ಸರ್ಕಾರ ಅವ್ರನ್ನೆಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಮುಗ್ಧ ಜನರು ಅವಕಾಶ ಆಗ್ತದೆ. ಅವರೇನು ಸ್ಟ್ರೈಕ್ ವಗೇರೆ ಮಾಡೋದಿಲ್ಲ.